ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಹಗ್ಗದ ಅರಿವೆ ತಂದು ಅಂತಕ್ಕಂಥ ಪದ್ಯವನ್ನು ನೀವೆಲ್ಲ ಚಿಂತನ ಮಂಥನ ಮಾಡೋಣಂತ. ಹಗ್ಗದ ಅರಿವೆ ತಂದು ಹಿಗ್ಗಿ ಹೊಲಿಸಿದೆ ಅಂಗಿ, ಹೆಗ್ಗನ ಒಯ್ತವ್ವ ತಂಗಿ ಅಂತೇಳಿ ಈ ಒಂದು ಪದ್ಯವನ್ನು ಶಿಶುನಾಳ್ ಶರೀಫ್ ಸಾಹೇಬರು ಹಾಡ್ಯಾರ. ಈ ಒಂದು ಪದ್ಯದೊಳಗೆ ಅಂಗಿ ಅಂತಕ್ಕಂಥ ಶಬ್ದವನ್ನು ದೇಹಕ್ಕೆ ಧರಿಸೋ ಹೊರ ಉಡುಪು ಮತ್ತು ಕರ್ಮಬಂಧನದಿಂದ ಆತ್ಮಕ್ಕೆ ತೊಡಕಿರುವಂಥ ಈ ಒಂದು ಅಂಗ ಅಂದ್ರೆ ದೇಹ ಅಂಥೇಳಿ ಎರಡು ಅರ್ಥ ಇಲ್ಲೇ ಬರ್ತಾವೆ. ಇನ್ನು ಹೊಸ ಬಟ್ಟೆ ಧರಿಸೋದಂದ್ರೆ ಪ್ರತಿಯೊಬ್ಬರಿಗೂ ಸಂತೋಷದ ವಿಷಯ ಮತ್ತು ಹಿಗ್ಗಿನ ಸಂಗತಿ. ಮೊದಲ ಹಿಂದಿನ ಕಾಲದೊಳಗೆ ಪ್ರಾಣಿಗಳ ಚರ್ಮ, ಕೆಲವು ಮರದ ಎಲೆಗಳು, ತೊಗಟಿ ಮುಂತಾದವುಗಳನ್ನು ಮನುಷ್ಯರು ಏನು ಮಾಡ್ತಿದ್ರು, ತಮ್ಮ ಮರ್ಯಾದೆ ಮುಚ್ಚಿಕೊಳ್ಳೋ ಸಲುವಾಗಿ ಅವುಗಳಿಂದ ಬಟ್ಟೆಗಳ ರೂಪದೊಳಗೆ ಅವರು ಉಪಯೋಗ ಮಾಡ್ತಿದ್ರು. ಬರ್ತಾ ಮನುಷ್ಯ ಹತ್ತಿ, ರೇಷ್ಮೆ ಅಷ್ಟೇ ಅಲ್ಲದ ಇತ್ತೀಚೆಗೆ ಅನೇಕ ಬಗೆಯ ಕೃತಕ ನೂಲುಗಳಿಂದ ತಯಾರಿಸಿದ ಬಟ್ಟೆಯನ್ನು ಉಪಯೋಗ ಮಾಡಕತ್ತಿದ. ಈ ಒಂದು ಚಳಿ, ಮಳೆ, ಗಾಳಿ, ಬಿಸಿಲುಗಳಿಂದ ರಕ್ಷಣೆ ಪಡೆಯುವ ಸಲುವಾಗಿ ಧರಿಸುತ್ತಿದ್ದಂಥ ಈ ಒಂದು ಬಟ್ಟೆ ಈಗ ಏನಾಗೈತಿ ಅಂತಂದ್ರೆ ಸೋಕಿಗಾಗಿ ಹಾಕ್ಕೊಳ್ಳುವಂಗೆ ಆಗೈತಿ. ಅತಿಯಾಗಿ ಬಟ್ಟೆ ಧರಿಸಿ ಆರೋಗ್ಯ ಕೆಡಿಸಿಕೊಳ್ಳುವಷ್ಟರ ಮಟ್ಟಿಗೆ ಮನುಷ್ಯ ಮುಂದುವರೆದಾನ. ಅಲ್ಲ, ತನ್ನ ಹಿತಕ್ಕಾಗಿ, ತನ್ನ ಶರೀರ ಹಿತಕ್ಕಾಗಿ, ತನ್ನ ಶರೀರ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಬಟ್ಟೆಯನ್ನು ಧರಿಸುವುದನ್ನು ಬಿಟ್ಟ ಇನ್ನೊಬ್ಬರ ಕಣ್ಮನ ಸೆಳೆಯುವ ಸಲುವಾಗಿ ಇವತ್ತು ಬಟ್ಟೆಯನ್ನು ಧರಿಸಕತ್ತಾನ. ಇನ್ನು ಒಂದು ದಿನ ಶರೀಫ್ ಸಾಹೇಬರು ಸ್ನಾನಾದಿ ಕ್ರಿಯೆಗಳನ್ನು ಮುಗಿಸ್ಕೊಂಡ ಎಲ್ಲೋ ಹೊರಗೆ ಹೋಗ್ಬೇಕಾಗಿತ್ತೇನೋ ಅವ್ರಿಗೆ ಅಂಗಿನ ಧರಿಸ್ಬೇಕು, ಹಾಕ್ಕೋಬೇಕು ಅಂತ ಅನ್ನಿಸ್ದಾಗ ಅವ್ರ ಮನೆಯೊಳಗೆ ಅಂಗಿ ಹುಡುಕ್ಯಾಡಕತ್ತಾರ. ಆದ್ರೆ ಆ ಅಂಗಿ ಅವರಿಗೆ ಸಿಕ್ಕಿಲ್ಲ. ಆ ಒಂದು ಕವಿ ಹೃದಯದ ಶರೀಫ್ ಸಾಹೇಬರು ಆ ಘಟನೆ ಮ್ಯಾಲನ ಈ ಒಂದು ಪದ್ಯವನ್ನು ಬರೆದಾರ. ಸರಳವಾದಂಥ ಬೆಲೆಗೆ ಒಂದು ಬಟ್ಟೆಯನ್ನು ತಂದ ಆ ಸಂತೋಷದಿಂದ ಒಂದು ಅಂಗಿ ಹೊಲಿಸಿದ್ನಿ. ಆದ್ರೆ ಇದನ್ನು ತುಂಡು ತುಂಡು ಮಾಡಿ ಕತ್ತರಿಸಿ ಆ ಹೆಗ್ಗನ ಒಯ್ದೈತಿ. ಹಂಗೆ ಈ ಜಗತ್ತಿನೊಳಗೆ ದೊರೆಯುವಂಥ ಎಲ್ಲ ಸಂತೋಷಗಳು ಹಿಂಗೆ ಮೊದಲ ಸುಖ ಬಂದ್ರೆ ಅದ್ರ ಹಿಂದಿಂದ ದುಃಖ ಬರ್ತೈತಿ, ಮೊದಲ ದುಃಖ ಬಂದ್ರೆ ಅದರ ಹಿಂದಿಂದ ಸುಖ ಬರ್ತೈತಿ. ಇದು ನಿಸರ್ಗದ ನೇಮ ಐತಿ ಅಂತೇಳಿ ಹೇಳ್ತಾರೆ. ಮುಂದೆ ಅಗಣಿತ ವಿಷಯದ ಆರೋಗ್ಯನಿನ ಕವಚ, ಬಗಲಿನ ಬೆವರನ್ನು ಕೊಡಿದು ಸಿಗದೆ ಹೋಯಿತವ್ವ ತಂಗಿ ಈ ಅಂಗಿ ಅಂತ ಹೇಳ್ತಾರೆ. ಅಂದ್ರೆ ಅಗಣಿತ ವಿಷಯದ ಆರೋಗ್ಯನಿನ ಕವಚ ಅಂದ್ರೆ ಈ ವಾಕ್ಯ ನಮ್ಮನ್ನು ಒಮ್ಮೆಲೆ ಈ ಹೊಲಿಸಿದ ಅಂಗಿ ಕಡೆಯಿಂದ ಅಂಗದ ಕಡೆಗೆ ನಮ್ಮ ಗಮನವನ್ನು ಸೆಳೆದು ಬಿಡ್ತೈತಿ. ಅಂಗ ಅಂದ್ರೆ ಈ ನಮ್ಮ ದೇಹ. ಆರೋಗ್ಯನಿನ ಕವಚ ಅಂತ ಹೇಳ್ಯಾರ ಅವ್ರು. ಅಂದ್ರೆ
ಪ್ರತಿಯೊಬ್ಬರ ಒಂದು ಶರೀರನೂ ಕೂಡ ಅವರವರ ಆರೋಗ್ಯನ ಅಳತೆ ಉಳ್ಳದ್ದಾಗಿರ್ತೈತಿ ಅನ್ನೋದನ್ನು ಇಲ್ಲೇ ಅವರು ಪ್ರಸ್ತಾವನೆಯನ್ನು ಮಾಡ್ಯಾರ. ಆ ಒಂದು ಅಂಗದೊಳಗೆ, ಆ ಒಂದು ದೇಹದೊಳಗೆ ಅಗಣಿತವಾಗಿರ್ತಕ್ಕಂಥ ವಿಷಯಗಳು ಅಡಿಗ್ಯಾವು. ಹಂಗೆ ಒಂದು ಅಂಗಿ ತಯಾರಾಗಬೇಕತ್ತಿದ್ರೆ ಅದಕ್ಕೆ ಅನೇಕ ವಸ್ತುಗಳೂ ಬೇಕಾಕ್ಕವು. ಆ ಅಂಗಿ ಒಳಗೂ ಅಗಣಿತವಾಗಿರ್ತಕ್ಕಂಥ ವಿಷಯಗಳು ಮತ್ತು ಈ ಅಂಗ ಅನ್ನತಕ್ಕಂಥ ಶರೀರದೊಳಗೂ ಅಗಣಿತವಾಗಿರ್ತಕ್ಕಂಥ ವಿಷಯಗಳು ಅಡಿಗ್ಯಾವು. ಆ ಅಂಗಿ ಏನು ಮಾಡ್ತೈತಿ ಅಂದ್ರೆ ನಮ್ಮ ಬಗಲೊಳಗಿದ್ದಂಥ ಬೆವರನ್ನು ನಾವು ಹೊಲಿಸಿದಂಥ ಅಂಗಿ ಕುಡಿದ ನಮಗೆ ಉಪಕಾರ ಮಾಡ್ತೈತಿ. ಆದ್ರೆ ಏನೇನೋ ಪಾನೀಯಗಳನ್ನು ಕುಡಿಯುವ ಈ ನಮ್ಮ ಅಂಗ ಅಂತಕ್ಕಂಥ ದೇಹ ನೀತಿ ನಿಯಮಗಳಿಗೆ ಸಿಗದ ಎಲ್ಲೆಲ್ಲೋ ಬಿದ್ದ ಯಾರ ಕೈಗೂ ಸಿಗದಂಗೆ ಒದ್ದಾಡ್ತಿರ್ತೈತಿ ಅಂತೇಳಿ 1ನೇ ನುಡಿಯೊಳಗೆ ಹೇಳ್ತಾರೆ. ಇನ್ನು 2ನೇ ನುಡಿಯೊಳಗೆ ಬುದ್ಧಿಗೇಡಿಗಳಾಗಿ ನಿದ್ದೆ ಕೆಡಿಸಿಕೊಂಡು ಎದ್ದು ನೋಡಲು ಕರ್ಮದ ಗುದ್ದಿನೊಳಗಿತ್ತವ ತಂಗಿ ಈ ಅಂಗಿ ಅಂತ. ಅಂದ್ರೆ ಇಲ್ಲಿ 2ನೇ ನುಡಿಯೊಳಗೆ ಸ್ಪಷ್ಟವಾಗಿ ಹೇಳ್ತಾರೋ, ಮದ್ಯಪಾನ ಮಾಡಿ ಬುದ್ಧಿಗೇಡಿಗಳಾಗಿ ಈ ದೇಹಕ್ಕೆ ಹಿತವನ್ನು ನೀಡತಕ್ಕಂಥ ಸುಖ ನಿದ್ರೆಯನ್ನು ಮಾಡದ ನಿದ್ದೆ ಕೆಡಿಸಿಕೊಂಡ ಬೆಳಗಾಗಿ ಎದ್ದು ನೋಡಿದಾಗ ಕರ್ಮದ ಗುದ್ದಿನೊಳಗೆ ಅಂದ್ರೆ ಗಟಾರದೊಳಗೋ ಇಲ್ಲ ಚರಂಡಿಯೊಳಗೋ ಬಿದ್ದಿರ್ತಾರೆ ಅನ್ನುವಂಥದ್ದು ಒಂದು ಅರ್ಥ. ಆದ್ರೆ ಇನ್ನೊಂದು ಅರ್ಥ ಏನಪ್ಪ ಅಂತಂದ್ರೆ ಈ ದೇಹ ದುಷ್ಕರ್ಮಗಳ ಬಂಧನದೊಳಗೆ ಸಿಕ್ಕ ಹಾಕ್ಕೊಂಡಿರ್ತೈತಿ ಅಂತಕ್ಕಂಥದ್ದು ಇನ್ನೊಂದು ಅರ್ಥ. ಇನ್ನು 3ನೇ ನುಡಿಯೊಳಗೆ ಕಳೆದೆ ನೀ ಪರಿ ರಾತ್ರಿ ಬೆಳಗಾಗೋ ಸಮಯದಿ ಚೆಲುವ ಶಿಶುನಾಳದೀಶನು ಉಳುಹಿ ಕೊಟ್ಟಾನವ್ವ ತಂಗಿ ಈ ಅಂಗಿ ಅಂತ ಹೇಳ್ತಾರೆ. ಈ ಕೊನೆ ನುಡಿಯೊಳಗೆ ಈ ಒಂದು ನುಡಿಯನ್ನು ಪೂರ್ಣವಾಗಿ ಆಧ್ಯಾತ್ಮೀಕರಿಸ್ಯಾರ. ಹೆಂಗಪ್ಪ ಅಂತಂದ್ರೆ ಅಜ್ಞಾನದಿಂದ ಸಂಸಾರದ ಕತ್ತಲೆಯೊಳಗೆ ಸಿಲುಕಿ ಹಾಕಿಕೊಂಡಾಗ ಅಕಸ್ಮಾತ್ ಏನೋ ನಮ್ಮ ಪೂರ್ವಜನ್ಮದ ಪುಣ್ಯದ ವಶದಿಂದ ಗುರುವಿನ ಅನುಗ್ರಹದಿಂದ ದೊರೆತಿರುವಂಥ ಅಲ್ಪ ಸ್ವಲ್ಪ ಜ್ಞಾನವನ್ನು ಬಳಸಿಕೊಂಡ ಕತ್ತಲು ಹೋಗಿ ಬೆಳಕಾಗುವವರೆಗೆ ಅಂದ್ರೆ ಪರಮಾತ್ಮನ ಕೃಪೆ ಆಗುವವರೆಗೂ ಅಂದ್ರೆ ನಾವು ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಹೋಗುವವರೆಗೂ ಆ ಪರಮಾತ್ಮನ ಕೃಪೆಯಾಗುವವರೆಗೂ ಎಚ್ಚರಾಗಿರಬೇಕು. ಈ ಸಂದರ್ಭದೊಳಗೆ ಈ ಅಂಗವನ್ನು ಅಂದ್ರೆ ಈ ದೇಹವನ್ನು ದುಶ್ಚಟ ದುರ್ಗುಣಗಳಿಂದ ದೂರ ಇಟ್ಕಾರ ರಕ್ಷಿಸುವಂಥದ್ದು ನಮ್ಮ ಜವಾಬ್ದಾರಿ. ಆ ಸುಜ್ಞಾನ ಅಂತಕ್ಕಂಥ ಬೆಳಗಾದ ಮೇಲೆ ಅಂದ್ರೆ ಪರಮಾತ್ಮನ ಕೃಪೆ ಆದಮೇಲೆ ಈ ಅಂಗಿ ಅನ್ನತಕ್ಕಂಥ ಒಂದು ಶರೀರವನ್ನು ಕಾಪಾಡುವಂಥ ಜವಾಬ್ದಾರಿ ಸಂಪೂರ್ಣವಾಗಿ ಆ ಪರಮಾತ್ಮಗೆ ಸೇರಿದ್ದು. ಅದಕ್ಕೆ ಅವ ಅದನ್ನು ಕಾಪಾಡ್ತಾನು. ಆ ಪರಮಾತ್ಮ ಕೊಟ್ಟಂಥ ಈ ದೇಹ ಅಂತಕ್ಕಂಥ ಅಂಗಿಯನ್ನು ಆ ಪರಮಾತ್ಮ ಉಳಿಸ್ಕೋತಾನು ಅಂತೇಳಿ ಈ ಪದ್ಯದೊಳಗೆ ಯಾವ ಪೂಜ್ಯರಾದಂಥ ಸಂತ ಶಿಶುನಾಳ ಶರೀಫ್ ಸಾಹೇಬರು ಹೇಳ್ಯಾರ. ಇನ್ನು ಮುಂದಿನ ಪದ್ಯದೊಳಗೆ ಕಷ್ಟವ ಮಾಡಿದೆಯಾ ಅಂತೇಳಿ ಒಬ್ಬ ಕ್ಷೌರಿಕರ ಬಗ್ಗೆ ಒಂದು ಸಣ್ಣದಾದ ಪದ್ಯವನ್ನು ಇಲ್ಲೇ ಅವರು ಬರ್ದಾರ. ಅದನ್ನು ನೋಡೋಣಂತ. ಕಷ್ಟವ ಮಾಡಿದೆಯಾ ಈ ಶರೀರದ ಕಷ್ಟವ ಮಾಡಿದೆಯಾ ಅಂತ. ಕಷ್ಟವ ಮಾಡಿದೆ ಶ್ರೇಷ್ಠ ಮಹಿಮಾ ಋಷಿ ಪಟ್ಟದ ಬ್ರಹ್ಮಣ ವಿಷ್ಣು ರುದ್ರರ ಅಂತ ಹೇಳ್ತಾರೆ. ಅಂದ್ರೆ
ಒಬ್ಬ ಕ್ಷೌರ ಕಾಯಕ ಮತ್ತು ಕ್ಷೌರಿಕನ ಕುರಿತು ಹಾಡಿದ ಈ ಒಂದು ಪದ್ಯ ಇದು. ಈ ಕ್ಷೌರ ಕಾಯಕಕ್ಕೆ ಕಷ್ಟ ಮಾಡಿಸಿಕೊಳ್ಳುವುದು ಅಂತಕ್ಕಂಥ ಪದ ಪ್ರಯೋಗ ಇಂದಿಗೂ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿಯೊಳಗೆ ಬಳಕೆ ಐತಿ. ಈ ಕ್ಷೌರಿಕ ಅಂತಕ್ಕಂಥ ಕೀಳೋ ಮನೋಭಾವನೆ ಇದ್ದ ಕಾಲದೊಳಗೆ ಆ ಶರೀಫ್ ಸಾಹೇಬರು ಇವನು ಸಾಮಾನ್ಯ ಕ್ಷೌರಿಕ ಅಲ್ಲ, ಋಷಿಗಳ ಮುನಿಗಳ ಬ್ರಹ್ಮ ವಿಷ್ಣು ರುದ್ರರ ಕ್ಷೌರವನ್ನೇ ಮಾಡಿರುವನು ಅಂಥೇಳಿ ಕಾವ್ಯಾತ್ಮಕವಾಗಿ ಹೇಳುವುದರೊಂದಿಗೆ ಕ್ಷೌರಿಕ ಅಂತಕ್ಕಂಥ ಉದ್ಯೋಗ ಇದು ಕೀಳಲ್ಲ, ಕ್ಷೌರಿಕ ಕಾಯಕವು ಕೀಳಲ್ಲ ಅಂಥೇಳಿ ಒಂದು ಶರಣರ ನಿಲುವನ್ನು ಪ್ರತಿಪಾದನೆ ಮಾಡ್ಯಾರ. 12ನೇ ಶತಮಾನದೊಳಗೆ ಬಸವಣ್ಣನವರು ಹಡಪದ ಕಾಯಕದ ಅಪ್ಪಣ್ಣನವರನ್ನು ತಮ್ಮ ಆಪ್ತ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಕೊಂಡಿದ್ದರು. ಅಲ್ಲೇ ಮೇಲು ಕೀಳೆಂಬ ಮನೋಭಾವನೆಯನ್ನು ಅಕ್ಷರಶಃ ಅವರು ತೊಡೆದು ಹಾಕಿದ್ರು ಅಂತೇಳಿ ಹೇಳ್ತಾರೆ. ಇನ್ನು ಶರೀರದ ಕಲಶದೊಳು ಜಲವ ಸುರಿಸಿ ಹೆರದಾನೋ ರೋಮಗಳ ಸುರಚಿರದಾನ್ನವರವದು ಪರಿಹರಿಸಲು ಹೊರಕೇಸಕೇತ ಕೆಲಸ್ಯಾನಾಗಿ ಅಂತ ಹೇಳ್ತಾರೆ. ಹಂಗೆ ಮುಂದಿನ ನುಡಿಯೊಳಗೆ ಶರೀರದ ಕೇಶಗಳನ್ನು ಮುದುಕನಾಗಿ ಹದಗೊಳಿಸಿದನಿದನು ಇರುವೆ ಶಿಶುನಾಳಧೀಶನ ಕರುಣದಿ ಉಸುರುವೆ ಗುರು ಗೋವಿಂದನ ಕೃಪೆಯಿಂದಲೀ ಅಂತೇಳಿ ಹೇಳ್ತಾರೆ. ಅಂದ್ರೆ 1ನೇ ನುಡಿಯೊಳಗೆ ಆಗಿನ ಕಾಲದ ಕ್ಷೌರ ಪದ್ಧತಿಯನ್ನು ತಿಳಿಸ್ಯಾರ. ಇನ್ನು 2ನೇ ನುಡಿಯೊಳಗೆ ತಲೆಗೆ ನೀರನ್ನು ಹಚ್ಚಿ ಆ ಕೂದಲು ಮೃದುವಾಗುವಂಗೆ ಅನ್ನದ ಗಂಜಿ ಹಚ್ಚಿ ಕೂದಲನ್ನು ತೆಗೆಯುವಂಥ ಪದ್ಧತಿ ಆಗಿನ ಕಾಲದೊಳಗೆ ರೂಢಿಯೊಳಗಿತ್ತು. ಹಂಗೆ ಮಾಡಿ ಆ ಕೂದಲನ್ನು ನಿವಾರಿಸಿ ಹಿತವನ್ನುಂಟ ಮಾಡ್ಯಾನು ಅಂತ ಹೇಳ್ತಾರೆ. ಇನ್ನು ಕೊನೆ ನುಡಿಯೊಳಗೆ ಕ್ಷೌರ ಮಾಡುವಂಥ ಕ್ಷೌರಿಕ ವಯಸ್ಸಿನಿಂದ ಮುದುಕನಾಗಿರ್ಬೋದು, ಆದರೆ ಕೂದಲನ್ನು ಚೆನ್ನಾಗಿ ಅಣಿಗೊಳಿಸಿ ತನ್ನ ಕಾಯಕವನ್ನು ಚೆನ್ನಾಗಿ ಮಾಡಿ ಪರಮಾತ್ಮನ ಅನುಗ್ರಹಕ್ಕೆ ಅಂದ್ರೆ ಗುರು ಗೋವಿಂದನ ಕೃಪೆಗೆ ಆತನೂ ಕೂಡ ಪಾತ್ರನಾಗ್ಯಾನು ಅಂತೇಳಿ ತಿಳ್ಕೊಂಡ ಹೇಳುವಲ್ಲಿಗೆ ಈ ಒಂದು 2ನೇ ಪದ್ಯ ಮುಕ್ತಾಯ ಆಕ್ಕತಿ. ಹಂಗೆ ಈ ಒಂದು ಪದ್ಯದೊಂದಿಗೆ ಕಾಯರಸಾಯನ ಅಂತಕ್ಕಂಥ ಒಂದು ಭಾಗ ಮುಕ್ತಾಯ ಆಕ್ಕತಿ. ನಾಳೆಯಿಂದ ನೀವೆಲ್ಲ ಮನೋರಸಾಯನ ಅಂತಕ್ಕಂಥ ಭಾಗದೊಳಗೆ ಬರುವಂಥ ಪದ್ಯಗಳನ್ನು ನೋಡೋಣಂತ. ಅಂದ್ರೆ ಇಲ್ಲಿವರೆಗೂ ಕಾಯರಸಾಯನ ಅಂತಂದ್ರೆ ಈ ದೇಹಕ್ಕೆ ಸಂಬಂಧಪಟ್ಟ ಏನು ಪೂಜ್ಯ ಶ್ರೀ ಸಂತ ಶಿಶುನಾಳ ಶರೀಫ್ ಸಾಹೇಬ್ರೇನು ಈ ಶರೀರಕ್ಕೆ ಸಂಬಂಧಪಟ್ಟ ಹಾಡಿದ್ರಲ್ಲ, ಅಂಥ ಹಾಡುಗಳನ್ನು ಅಂಥ ಪದ್ಯಗಳ ಭಾವಾರ್ಥವನ್ನು ಈ ಕಾಯರಸಾಯನ ಅಂತಕ್ಕಂಥ ಭಾಗದೊಳಗೆ ನೋಡಿದ್ದೀವಿ. ಇನ್ನು ನಾಳೆಯಿಂದ ಮನೋರಸಾಯನ ಅಂತಕ್ಕಂಥ ಭಾಗದೊಳಗೆ ಈ ಮನಸ್ಸಿಗೆ ಸಂಬಂಧಪಟ್ಟ ಯಾವ್ಯಾವ ಪದ್ಯಗಳನ್ನು ಆ ಶರೀಫ್ ಸಾಹೇಬರು ಬರೆದಾರಲ್ಲ ಅಂಥ ಪದ್ಯಗಳನ್ನು ನಾಳೆಯಿಂದ ನೀವೆಲ್ಲ ಆ ಒಂದು ಮನುಷ್ಯನ ಬಗ್ಗೆ ಅವರು ಯಾವ್ಯಾವ ವಿಚಾರಗಳನ್ನು ತಿಳಿಸ್ಯಾರು ಅಂತಕ್ಕಂಥದ್ದನ್ನು ನಾಳೆಯಿಂದ ನೀವೆಲ್ಲ ನೋಡೋಣಂತ. ಆ ಕಾರಣಕ್ಕಾಗಿ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ನೀಡೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.